ಹೆಂಡತಿಯಾದವಳು ಗಂಡನ ಮುಂದೆ ಈ ಕೆಲಸಗಳನ್ನು ಮಾಡಲೇಬಾರದು. ಒಂದು ಸ್ನಾನ ಮಾಡಿದ ಕೂಡಲೇ ಗಂಡ ಮನೆಯಲ್ಲಿದ್ದರೆ ಅವನ ಮುಂದೆ ಬಟ್ಟೆ ಹಾಕಿಕೊಳ್ಳಬಾರದು, ಬದಲಾಯಿಸಬಾರದು. ಚೆನ್ನಾಗಿ ರೆಡಿಯಾಗಿ ಅವನ ಮುಂದೆ ಬರಬೇಕು. ಗಂಡ ಮಿಲನ ವಿಷಯದಲ್ಲಿ ಕುತೂಹಲ ತೋರಿದರೆ ಪ್ರತಿ ಸಾರಿ ಇಲ್ಲ ಅನ್ನಬೇಡಿ. ಕೆಲವೊಮ್ಮೆ ಅವನ ಇಷ್ಟಕ್ಕಾಗಿ ಅವನ ಜೊತೆ ಭಾಗಿಯಾಗಿ. ಮಹಿಳೆಯರು ಗಂಡಸರ ಮುಂದೆ ಸ್ನಾನ ಮಾಡಬಾರದು. ಅದೇ ರೀತಿ ಗಂಡ ಮನೆಯಲ್ಲಿದ್ದಾಗ ಅವನ ಜೊತೆ ಹೊರಟಾಗಿ ಮಾತನಾಡುವುದು, ಬೇರೆಯವರ ಬಗ್ಗೆ ಚಾಡಿ ಹೇಳುವುದು ಅಥವಾ ಗಂಡನ ಜೊತೆ ಸುಮ್ಸುಮ್ಮನೆ ಜಗಳವಾಡುವುದು ಹೀಗೆಲ್ಲ ಮಾಡಬಾರದು. ಹೀಗೆ ಮಾಡಿದರೆ ಅವನ ಮನಸ್ಸಿನ ನೆಮ್ಮದಿ ಹಾಳಾಗುವುದು ಗ್ಯಾರಂಟಿ. ಇನ್ನೂ ಹಣೆಗೆ ಕುಂಕುಮ, ಕತ್ತಲ್ಲಿ ತಾಳಿ ಹಾಕಿಕೊಳ್ಳದೆ ಗಂಡನ ಮುಂದೆ ಮೆರೆಯಬಾರದು. ಹೆಂಡತಿಯು ತನ್ನ ಹಳೆಯ ಪ್ರೇಮಿಯ ಬಗ್ಗೆ ಗಂಡನಿಗೆ ಎಂದಿಗೂ ಹೇಳಲು ಬಯಸುವುದಿಲ್ಲ. ಇದರಿಂದ ಗಂಡ ತನ್ನ ಮೇಲೆ ಅನುಮಾನ ಮೂಡಿಸಿಕೊಳ್ಳಬಹುದು ಅಥವಾ ಹಳೆ ಪ್ರೇಮಿಯ ಬಗ್ಗೆ ಹೇಳುವುದರಿಂದ ಸಂಬಂಧ ಕೆಡಬಹುದು ಎಂದು ಹೆಂಡತಿ ಭಾವಿಸುತ್ತಾಳೆ. ಆದರೆ ಎಲ್ಲಾ ಸತ್ಯವನ್ನು ಮೊದಲೇ ಹೇಳಬೇಕು. ನನ್ನ ಗಂಡ ಎಷ್ಟು ಸಂಪಾದಿಸುತ್ತಾನೆ, ಅಷ್ಟು ಸಂಪಾದಿಸುತ್ತಾನೆ ಅಂತ ಅನ್ಯರ ಮುಂದೆ ಚರ್ಚಿಸಬಾರದು. ಗಂಡನ ಮುಂದೆ ಪರಪುರುಷರೊಂದಿಗೆ ಜಾಲಿಯಾಗಿ ಮಾತನಾಡುವುದು ಅಥವಾ ಅವನನ್ನು ಅಪ್ಪಿಕೊಳ್ಳುವುದು, ಅವರನ್ನು ಟಚ್ ಮಾಡಬಾರದು. ಇದು ಒಳ್ಳೆಯ ಲಕ್ಷಣವಲ್ಲ. ಮತ್ತು ಹೆಂಡತಿ ಆದವಳು ಗಂಡನ ಸೇವೆ ಮಾಡಬೇಕು. ಗಂಡನ ಪ್ರತಿ ಮಾತನ್ನು ಆಲಿಸಬೇಕು. ಅವನ ಕಷ್ಟ ನಷ್ಟಗಳನ್ನು ತಿಳಿದುಕೊಂಡು ಪ್ರಾಮಾಣಿಕವಾಗಿ ಬದುಕಬೇಕು. ಹಾಗೆ ಒಂದು ಹೆಣ್ಣು ಮನೆಯಲ್ಲಿದ್ದಾಗ ಲಕ್ಷಣವಾಗಿರಬೇಕು. ಗಂಡನ ಮುಂದೆ ಕೆಟ್ಟ ಪದಗಳನ್ನು ಬಳಸಬಾರದು ಅಥವಾ ಗಂಡನನ್ನು ಅನ್ಯರ ಮುಂದೆ ಬೈಯಬಾರದು. ಅದೇ ರೀತಿ ಗಂಡನ ಮುಂದೆ ಮಗುವಿಗೆ ಹಾಲುಣಿಸಬಾರದು. ಅಕಸ್ಮಾತ್ ಹಾಲುಣಿಸುತ್ತಿದ್ದರೆ ಸೆರಗನ್ನು ಮುಚ್ಚಿಕೊಂಡು ಎದೆಯ ಭಾಗ ಕಾಣದಂತೆ ಕುಡಿಸಬೇಕು. ಇನ್ನು ಮಹಿಳೆಯರಿಗೆ ಪೀರಿಯಡ್ಸ್ ಇದ್ದಾಗ ಗಂಡ ಸೇರಿಕೊಳ್ಳಲು ಒತ್ತಾಯ ಮಾಡಿದರೆ ಅವನನ್ನು ತಡೆಯಬೇಕು. ಆ ಸಮಯದಲ್ಲಿ ಹೀಗೆ ಮಾಡುವುದು ಒಳ್ಳೆಯದಲ್ಲ. ಸ್ನೇಹಿತರೆ, ಗಂಡನ ಮುಂದೆ ಮಹಿಳೆ ಅಪ್ಪಿತಪ್ಪಿಯೂ ಈ ಕೆಲಸಗಳನ್ನು ಮಾಡಲೇಬಾರದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.